ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಪವಿತ್ರವಾದ ರಂಜಾನ್ ಹಬ್ಬ ಪ್ರಾರಂಭ ಆಗಿದೆ. ಜನಕ್ಕೆ ಒಂದು ಸಣ್ಣ ಕಾಣಿಕೆ ಅಂದ್ರೆ ಬಡವರಿಗೆ ನಾವು ಏನೋ ಒಂದು ರೇಷನ್ ಕಿಟ್ ಅನ್ನ ಕೊಡೋ ಕಾರ್ಯಕ್ರಮವನ್ನ ಎಲ್ಲ ಒಂದು ಹಿರಿಯರ ಸಲಹೆ ಮೇಲೆಗೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಬಂದು ಆಶೀರ್ವಚನೆ ಮಾಡಿದಂತಹ ನಮ್ಮ ಹಿರಿಯ ಬಿಲಾಲ್ ಮಸೀದಿ ಗುರುಗಳಾದಂತಹ ಜುಲ್ಫಿಕರ್ ಗುರುಗಳಿದ್ದಾರೆ ಮತ್ತು ನಮ್ಮ ಜೈನುದ್ದೀನ ಗುರುಗಳು ಅವರ ಗುರುಗಳಾದ ಸೈಯದ್ ಗುರುಗಳಿದ್ದಾರೆ, ನಮ್ಮ ಆಸಿಫ್ ಸಾಹೇಬ್ರಿದ್ದಾರೆ, ನಮ್ಮ ಬೆಂಗಳೂರು ಉತ್ತರ ತಾಲೂಕಿನ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಎಕ್ಸ್ ಕಾರ್ಪೊರೇಟರ್ ಆದಂತಹ ಸೀನಿಯರ್ ಲೀಡರ್ ಅಂತ ನಮ್ಮ ವಾಜಿದ್ ಭಾಯ್ ಇದ್ದಾರೆ, ನಮ್ಮ ಎಕ್ಸ್ ಕಾರ್ಪೊರೇಟರ್ಗಳಾದಂತ ಜಾಕಿರ್ ಭಾಯ್ ಇದ್ದಾರೆ, ನಮ್ಮ ನೇತ್ರ ಅವರು ಇದ್ದಾರೆ, ಶ್ರೀಮತಿ ನಮ್ಮ ಜಫರುಲ್ಲಾ ಖಾನ್ ಅವರು ಇದ್ದಾರೆ, ಬ್ಲಾಕ್ ಪ್ರೆಸಿಡೆಂಟ್ ಆದಂತ ನಮ್ಮ ತ್ರಿಪಾಲ್ ಇದ್ದಾರೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದಂತ ಮೈನಾರಿಟಿ ನಮ್ಮ ಪರು ಇದ್ದಾರೆ, ವಿಷ್ಣು ಜೋಶ್ ಹಿಡಿದು ಎಲ್ಲರೂ ಇಲ್ಲಿ ಸೇರ್ತಕ್ಕಂತ ನಮ್ಮ ಮುಖಂಡರುಗಳೆಲ್ಲ ಸೇರಿ ಕೆಲಸ ಮಾಡಿದಿರಿ. ಇದು ವ್ಯವಸ್ಥೆ ಮಾಡೋದು ಸುಲಭ ಅಲ್ಲ. ಯಾಕಂದ್ರೆ ರೇಷನ್ ಕಿಟ್ ಅವ್ರು ಬಂದು ಯಾವುದೇ ರಿಸ್ಕ್ ಇಲ್ದಿರ 5 ನಿಮಿಷದಲ್ಲಿ ನಿಮ್ಗೆ ಕಿಟ್ ಕೊಡ್ತಾರೆ, ತಗೊಂಡು ಹೋಗ್ಬೋದು, ನೀವು ಆರಾಮಾಗಿರ್ಬೋದು. ನುಗ್ಗಾಟ್ಲು ಕ್ಯೂ ಅವೆಲ್ಲ ಏನು ಇರೋದಿಲ್ಲ. ವಾರ್ಡ್ ವೈಸ್ ಮಾಡಿದೀವಿ, 7 ವಾರ್ಡ್ಗೂ ಸಪರೇಟ್ ಕ್ಯೂ ಇದೆ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಕುತ್ಕೊಳ್ಳಿ. ಈ ತರ ಈ ಕಾಂಪೌಂಡ್ಗೆ ಒಂದು 10 ಓಪನ್ ಇತ್ತು, 10 ಕಡೆ ಓಪನ್ ಇತ್ತು. ಸ್ಕೂಲೇ ಸರಿ ಇರ್ಲಿಲ್ಲ, ಇದು ಬಿಲ್ಡಿಂಗ್ ಹಿಂಗ್ ನೋಡಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಮ್ಮ ಕ್ಷೇತ್ರ ಹೆಂಗಿತ್ತು ಅಂತ ನೀವು ಲೆಕ್ಕ ಹಾಕೊಳ್ಳಿ. ಕಾಂಪೌಂಡೇ ಹೆಂಗಿರ್ಬೇಕಾದ್ರೆ ಒಂದು ಸರ್ಕಾರಿ ಜಾಗ, ಸ್ವಲ್ಪ ಕೇಳಿಸ್ಕೊಬೇಕು, ಯಾರು ಮಾತಾಡಬಾರ್ದು. ಇಂಥ ಕ್ಷೇತ್ರನ ನಾನು ಗೆದ್ದ ತಕ್ಷಣ ನಾನು DG ಹಳ್ಳಿಲಿ ವಿಶ್ ಮಾಡಕ್ ಬಂದೆ ಜನಕ್ಕೆ. ಇಲ್ಲ ಹಿಂದ್ಗಡೆ ವಿಶ್ ಮಾಡಕ್ ಬಂದ್ರೆ ಜನ ಬಂದ್ರು, ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡು ಹೆಣ್ಮಕ್ಳು 2 ಸಮಸ್ಯೆ ಹೇಳಿದ್ರು. MLA ಸಾಬ್, ನಿಮ್ಗೆಲ್ಲ ನಾವು ಓಟ್ ಹಾಕಿದೀವಿ, ನಮಗೆ ಕುಡಿಯಕ್ ನೀರಿಲ್ಲ, ನಮ್ಮ ಮನೆಗೆ ಒಳ್ಳೆ ಚರಂಡಿ ಇಲ್ಲ. ನಾನು ಅವ್ರ ಮನೆಗೆ ನಾನು ವಿಶ್ ಮಾಡಕ್ ಹೋದ್ರೆ ಒಂದೇ ಕಾಲುವೆಯಲ್ಲಿ ಎಲ್ಲ ಹೋಗ್ತಾ ಇತ್ತು. ಗೊತ್ತಾಯ್ತಲ್ಲ, ಎಲ್ಲ ಒಂದೇ ಕಾಲುವೆಯಲ್ಲಿ ಹೋಗ್ತಾ ಇದೆ ಅಂದ್ರೆ ಅರ್ಥ ಆಗ್ತದಲ್ಲ. ಇದು DG ಹಳ್ಳಿ ವಾರ್ಡಲ್ಲಿ ನಾನು ಹೇಳ್ತಾ ಇರೋದು, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸುಳ್ಳ ನಿಜ ಅಂತ ಹೇಳ್ಬೇಕು ನೀವು ಯಾರನ್ನ. ಮುನ್ನಾಬಾಯ್ ಇಲ್ಲೆಲ್ಲ ಕೊಡ್ಕೊಂತ ಇದ್ರು, ನಾನು 1000 ಕೋಟಿ ತಂದಿದ್ದೀನಿ, 2000 ಕೋಟಿ ತಂದಿದ್ದೀನಿ, ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೆಲ್ಲ ಭಾಷಣ ಹೊಡ್ಕೊಂಡು ಸರ್ಕಾರದಲ್ಲಿ ಸವಲತ್ತು ಮಜಾ ಮಾಡ್ತಾ ಇದ್ರಲ್ಲ. ನಾನು ವಿಶ್ ಮಾಡ್ಲಿಲ್ಲ ಜನಕ್ಕೆ, ವಾಪಸ್ ಹೋಗ್ಬಿಟ್ಟೆ. ಅಲ್ಲೇನಪ್ಪ ಬ್ಲಾಕ್ ಪ್ರೆಸಿಡೆಂಟ್ಗಳೇ, ಗೋ ಬ್ಯಾಕ್. ನಾನು ಜನಗಳಿಗೆ ವಿಶ್ ಮಾಡಿಲ್ಲ, ನಾನು ಇದು ರಿಪೇರಿ ಮಾಡೋವರೆಗೂ ಆಮೇಲೆ ಬರ್ತೀನಿ ಅಂದೆ. ಇವತ್ತು ನಾನು ಒಂದೊಂದು ವಾರ್ಡ್ಗೆ ಕನಿಷ್ಠ 25 ಕೋಟಿ ತಂದು ಇವತ್ತು ಕ್ಲೀನು ಚರಂಡಿ ರಸ್ತೆಗಳು ಮಾಡಿಸಿದ್ದೀನಿ. ಒಂದೊಂದು ವಾರ್ಡ್ಗೆ ಕನಿಷ್ಠ. ಏನ್ ಜಾಕಿರ್ ಭಾಯ್ ಸಾಕ್ಷಿ ಇದಕ್ಕೆ. ಅವರು ಎಕ್ಸ್ ಕಾರ್ಪೊರೇಟ್ರು, ಅವ್ರ ಕ್ಷೇತ್ರ ಪರವಾಗಿಲ್ಲ, ಪ್ರೆಸೆಂಟ್ ಟೌನ್ ಅದು ಸ್ವಲ್ಪ ಸಿಟಿ ಏರಿಯಾ ಅಲ್ವಾ. ಇವತ್ತು ಎಕ್ಸೆಪ್ಟ್ ಪ್ರೆಸೆಂಟ್ ಟೌನ್ ಬಿಟ್ಟರೆ ಎಲ್ಲಾ ವಾರ್ಡ್ಗಳು ಅದೇ ತರನೇ ಇತ್ತು. ಅಷ್ಟು ನಮ್ಮ ಪುಲಕೇಶಿ ನೇತ್ರ ಅವರದ್ದು ಪರವಾಗಿಲ್ಲ, ಅದು ಸ್ವಲ್ಪ ಪರವಾಗಿಲ್ಲ. ನಿಮ್ಮ ವಾರ್ಡು ಇಲ್ಲಿ ಬಿರಿ ಹೆಸರು ಹೇಳ್ತಾ ಇದ್ರು, ಕೆಲ್ಸಗಳು ಆಗ್ತಾ ಇರ್ಲಿಲ್ಲ. ನೀವು ಸಾಕ್ಷಿ ಜನ, ನೀವು ಹೇಳ್ಬೋದು ಅಲ್ಲೇನಮ್ಮ. ಈಗ ರಸ್ತೆ ನೀರು ಇನ್ನು ಸ್ವಲ್ಪ ದಿನದಲ್ಲೇ ಬರ್ತಾ ಇದೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ DK ಶಿವಕುಮಾರ್ ಸರ್ಕಾರ 30 ಕೋಟಿ ಕೊಟ್ಟು ನಮ್ಗೆ GLR ಪಂಪ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೂ ನಾವು ನೀರು ಕೊಡ್ತೀವಿ ಅಲ್ವಾ. ನಾನು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೇನೆ. ನಾನು ಬಂದಿರೋದೇ ನಿಮ್ಮ ಕೆಲಸ ಮಾಡ್ಲಿಕ್ಕೆ. ಈಗ ನಮ್ಮ ನಜೀರ್ ಸಾಹೇಬರು, ನಮ್ಮ ಹಿರಿಯ ನಾಯಕರು ಬರ್ತಾ ಇದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ स्वागतವನ್ನು ಬಯಸ್ತಾನೆ. सबसे पहले मैं शुक्रगुजार हूँ पाक परवरदिगार का कि आज इस प्रोग्राम में आप लोगों के बीच में चंद लम्हे गुजारने के लिए मौका मिला है। ये यहाँ के हल्के के MLA जनाब YC श्रीनिवास साहब और उनके साथी सब मिलकर, इसमें जाकिर साहब भी है, जहाँ वाजिद साहब भी है, मुजाहिद साहब भी है और हमारे ब्लॉक प्रेसिडेंट
और सारे लोग यहाँ पर मौजूद हैं कि एक आप लोगों के साथ एक राबिता कायम रखने के लिए और आप लोगों की हालत का जायजा लेते हुए कि थोड़ी बहुत सहूलत आप लोगों को करने के लिए ये एक रेशन किट दी जा रही है। मैं समझता हूं कि इससे आप लोगों की कोई थोड़ी हद तक आप लोगों को बहबर में आप लोगों को घर में हर वेलफेयर स्कीम में अल्हम्दुलिल्लाह हम लोगों ने तारिक भाई के चेयरमैनशिप में ऑलमोस्ट 90% लोगों को राहत पहुंचाई है। 5 जो हमारे वेलफेयर स्कीम रहे सिद्धारमैया साहब की गवर्नमेंट के 5 वेलफेयर स्कीम्स का हमने 90% यूटिलाइजेशन किया और इंशाल्लाह अभी जो SIR का मसला जो चल रहा है इंशाल्लाह MLA ऑफिस से और दीगर हमारे जितने भी वर्कर्स हैं, ब्लॉक प्रेसिडेंट्स हैं, वार्ड प्रेसिडेंट्स हैं, उनके तहत काम किया जा रहा है। बहुत लोग परेशान होकर इधर उधर फिर रहे हैं, लेकिन मैं आप लोगों को यकीन दिलाना चाहूँगा इंशाल्लाह SIR का भी मसला 99% हम लोग सॉर्ट आउट करेंगे और आने वाले दिनों में जितने भी हमारे जो इश्यूज हैं, जैसे अभी देखिए पानी का मसला,